ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ 2026-27 FLN ಮತ್ತು ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಇದು ಬಂದುಬಿಟ್ಟು 4ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಓಕೆನಾ, ಇದು ಮಾಡೆಲ್ ಅಂತ ತೊಗೊಳ್ರಿ. ಸೊ ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು ಮತ್ತು EVS ಅನ್ನು ಕೂಡ ಹಾಕಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಮ್ಯಾಥ್ಸ್ ಬರ್ತದೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಮೊದಲಿಗೆ ನೋಡೋಣ FLN ಮತ್ತು ಕಲಿಕಾ ಫಲಗಳ ಪಟ್ಟಿ. 4th ಸ್ಟ್ಯಾಂಡರ್ಡ್ ಬ್ರಿಡ್ಜ್ ಕೋರ್ಸ್ 2026-27 ಲಿಸ್ಟ್ ಆಫ್ FLN ಆ್ಯಂಡ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಸೊ ಅವರು ಟೋಟಲಿ 10 LOSಗಳನ್ನೇ ಕೊಟ್ಟಿದ್ದಾರೆ, DSCRT ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ರಮವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, reads the simple sentences and a short paragraph with understanding. Second, answer simple questions based on the text who, what, where, why, etc. Third one, write a simple sentences independently. Fourth one, use a English for everyday communication. Introduction, needs basic expression. Fifth one, participates in role plays and conversation activities using appropriate words and sentences. Sixth one, uses simple nouns, pronouns, adjectives, verbs and preposition appropriately in oral and written communication. Seventh one, expresses oral opinions and understandings about stories and characters. Eighth one, talks about celebrations, surroundings, sports, feelings and emotions using present and past tense forms. Ninth one, writes a 3 to 4 sentences or a short paragraph on personal experiences or events using verbal and visual clues with proper punctuation. 10th one, uses newly learned vocabulary and slight words meaningfully in spoken and written contexts ಅಂತ ಇತ್ತು. ಇಷ್ಟು LOಗಳನ್ನು ಕೊಟ್ಟಿದ್ದಾರೆ. ಸೊ ಇದೇ LOಗಳಿಗೆ ಅನುಗುಣವಾಗಿ ಕ್ವಶನ್ಸ್ಗಳನ್ನು ಕೂಡ ಅಲಾಟ್ ಮಾಡಿದ್ದೀವಿ. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಶನ್ಸ್ ಅಕಾರ್ಡಿಂಗ್ ಟು FLN ಆ್ಯಂಡ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಇದೆ. ಅಂದರೆ ಪ್ರತಿಯೊಂದು LOಗಳಿಗೆ ಒಂದೊಂದು ಕ್ವಶನ್ಸ್ಗಳನ್ನೇ DSCRT ಅವರು ಅಲಾಟ್ ಮಾಡಿದ್ದಾರೆ. ಸೊ ಟೋಟಲಿ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ 10 ಕ್ವಶನ್ಸ್ ಇದ್ದಾವೆ. ಈಚ್ LOಗಳಿಗೆ ಒಂದೊಂದು ಪ್ರಶ್ನೆಗಳನ್ನೇ ಹಾಕಿರೋದು. ಇದು ಕ್ವಶನ್ ಪೇಪರ್ ಇತ್ತು. ಸೊ ಡೈರೆಕ್ಟಾಗಿ ಕೀ ಆನ್ಸರ್ಸ್ಗೆ ಬರ್ತೀನಿ. ಎಸ್, ಬ್ರಿಡ್ಜ್ ಕೋರ್ಸ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ 2026 ಕ್ಲಾಸ್ 4 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಕೀ ಆನ್ಸರ್ಸ್. ಫಸ್ಟ್ ಒನ್, ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋವಿಂಗ್ ವರ್ಡ್ಸ್ ಅಂತ ಕೊಟ್ಟಿತ್ತು. ಇಲ್ಲಿ ಶಬ್ದಗಳನ್ನು ಅದಲು ಬದಲು ಮಾಡಿ ಕೊಟ್ಟಿದ್ದೀವಿ. ಅವುಗಳನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಅರ್ಥಪೂರ್ಣ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಕೇಳಿತ್ತು. ಫಸ್ಟ್ ಒನ್, ಈಸ್ ರೆಡ್ ರೋಸ್. ಸೊ ದ ಆನ್ಸರ್ ಈಸ್ ರೋಸ್ ಈಸ್ ರೆಡ್ ಇದೆ. ನೆಕ್ಸ್ಟ್, ನೇಮ್ ಮೊಯ್ ಆನಂದ್ ಈಸ್ ಅಂತಿದೆ. ಮೊಯ್ ನೇಮ್ ಈಸ್ ಆನಂದ ಅಂತಕ್ಕಂಥದ್ದು ಇತ್ತು. ಸೆಕೆಂಡ್ ಒನ್, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿತ್ತು. ಸೊ ಮೈ ನೇಮ್ ಈಸ್ ಸದಾನಂದ ಅಂತ ಇದೆ. ಥರ್ಡ್ ಒನ್, ಯೂಸ್ ದಿ ಫಾಲೋವಿಂಗ್ ವರ್ಡ್ ಇನ್ ಯುವರ್ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಹೌಸ್ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಫ್ರೇಮ್ ಮಾಡಬೇಕಿತ್ತು. ಐ ಲಿವ್ ಇನ್ ಅ ಬಿಗ್ ಹೌಸ್ ವಿತ್ ಮೈ ಫ್ಯಾಮಿಲಿ ಅಂತ ಇಲ್ಲಿ ಕೊಟ್ಟಿರೋದು. ಫೋರ್ತ್ ಒನ್, ಮೇಕ್ ಅ ಮೀನಿಂಗ್ಫುಲ್ ವರ್ಡ್ಸ್ ಯೂಸಿಂಗ್ ದ ಫಾಲೋವಿಂಗ್ ಲೆಟರ್ಸ್ ಅಂತ ಕೇಳಿದ್ದಾರೆ. ರಿಪಿಟೇಷನ್ ಅಲೌಡ್ ಇದೆ. ಪುನರಾವರ್ತನೆಗೆ ನಾವು ಏನು ಮಾಡಿದ್ದೀವಿ, ಅಲೌಡ್ ಮಾಡಿದ್ದೀವಿ. ಎಷ್ಟೋ ಲೆಟರ್ಸ್ ಇದ್ದಾವೆ, ಅವುಗಳನ್ನು ಬಳಸಿಕೊಂಡು ಶಬ್ದಗಳ ರಚನೆಗಳನ್ನು ಮಾಡ್ಬೋದು. ಆ್ಯಪಲ್ ಬರಿಬೋದು, ಬ್ಯಾಟ್, ಕ್ಯಾಟ್, ಡಾಗ್, ಈಟ್, ಓಕೆ, ಎಗ್. ಸೊ ಆಲ್ರೆಡಿ ಫನ್, ಇಲ್ಲೆಲ್ಲ ವರ್ಡ್ಸ್ಗಳನ್ನು ಕೊಟ್ಟಿದ್ದೀವಿ. ಬಟ್ ರಿಪಿಟೇಷನ್ ಅಲೌಡ್ ಇದೆ. ಅಂದರೆ ವರ್ಣಗಳನ್ನು, ಅಕ್ಷರಗಳ ಪುನರಾವರ್ತನೆಗೆ ಅವಕಾಶ ಮಾಡಿರೋದು. ಫಿಫ್ತ್ ಒನ್, ಕ್ರಿಯೇಟ್ ಅ ಕನ್ವರ್ಜೇಷನ್ ಫಾರ್ ದಿ ಫಾಲೋವಿಂಗ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್. ಈ ಸ್ಟೂಡೆಂಟ್ ಮತ್ತು ಟೀಚರ್ ನಡುವೆ ಇರ್ತಕ್ಕಂಥ ಒಂದು ಕನ್ವರ್ಜೇಷನನ್ನು ಬರಲಿಕ್ಕೆ ಕೇಳಿತ್ತು. ಸೊ ಟೀಚರ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಟೀಚರ್. ಟೀಚರ್ ಹೇಳ್ತಾರೆ, ಡಿಡ್ ಯು ಕಂಪ್ಲೀಟ್ ಯುವರ್ ಹೋಮ್ವರ್ಕ್. ಸ್ಟೂಡೆಂಟ್ ಹೇಳ್ತಾರೆ, ಎಸ್ ಟೀಚರ್, ಐ ಕಂಪ್ಲೀಟೆಡ್ ಇಟ್ ಎಸ್ಟರ್ಡೇ. ಟೀಚರ್, ವೆರಿ ಗುಡ್. Did you understand the lesson? Student, yes teacher, the lesson was very interesting. Teacher, excellent. Keep studying well. Student, thank you teacher ಅಂತ ಇದೆ. ಎನಿ ಒನ್ ಕನ್ವರ್ಜೇಷನನ್ನು ಕೊಡ್ಬೋದು ಅಥವಾ ಗ್ಯಾಪ್ ಮಾಡಿ ಅದನ್ನು ಫಿಲ್ ಮಾಡಲಿಕ್ಕೂ ಕೂಡ ಕೊಡ್ಬೋದು. ಸಿಕ್ಸ್ತ್ ಒನ್, ಐಡೆಂಟಿಫೈ ದ ನೌನ್ಸ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸಸ್. ಇಲ್ಲಿ ಏನು ಮಾಡಿದ್ದೀವಿ, ವಾಕ್ಯಗಳನ್ನು ಕೊಟ್ಟಿತ್ತು. ಅಲ್ಲಿ ನೌನ್ಗಳನ್ನು ಏನು ಮಾಡಬೇಕಿತ್ತು, ಐಡೆಂಟಿಫೈ ಮಾಡಬೇಕಿತ್ತು. ರವಿ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಈ ವಾಕ್ಯದಲ್ಲಿರ್ತಕ್ಕಂಥ ನೌನ್ ಫಾರ್ಮ್ ಯಾವುದಪ್ಪ ಅಂದರೆ ರವಿ ಅಂತಕ್ಕಂಥದ್ದು. ಸೆಕೆಂಡ್ ಒನ್, ದ ಡಾಗ್ ಚೇಸ್ಡ್ ದ ಬಾಲ್ ಅಂತ ಇದೆ. ಇಲ್ಲಿ ಟೋಟಲಿ 2 ನೌನ್ಸ್ಗಳನ್ನು ಹಾಕಿದ್ದೀವಿ, ಡಾಗ್ ಮತ್ತು ಬಾಲ್. ಅವುಗಳನ್ನು ನೀವೇನು ಮಾಡಬೇಕಿತ್ತು, ಐಡೆಂಟಿಫೈ ಮಾಡಿ ಬರೀಬೇಕಿತ್ತು. ಸೆವೆಂತ್ ಒನ್, ವಾಟ್ ಈಸ್ ದ ಮಾರಲ್ ಆಫ್ ದಿ ಸ್ಟೋರಿ ದ ಥ್ರಸ್ಟಿ ಕ್ರೌ ಅಂತ ಇದೆ. ಇಲ್ಲಿ ನೀವೆಲ್ಲ ಆಲ್ರೆಡಿ ಈ ಕಥೆಗಳನ್ನು ಕೇಳಿರ್ತಾರೆ, ನಿಮ್ಮ ಶಿಕ್ಷಕರು ಹೇಳಿರ್ತಾರೆ. ಓಕೆ,
ನೀರಡಿಸಿದ ಕಾಗೆ ಅಂತ ಇದೆ. ಓಕೆ, ಆ ಕಾಗೆ ನೀತಿಯ ಕತೆ, ನೀತಿ ಏನು, ಮಾರಲ್ ಅಂತ ಹೇಳಿದ್ರೆ ನೀತಿ ಅಂತ ಕೇಳಿತು. ಅದೇನು ಹೇಳ್ತದಂದ್ರೆ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ. ಸೊ ಮನಸ್ಸಿದ್ದರೆ ಮಾರ್ಗ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂತಂದರೆ ಹೇಳ್ತದ. ಸೊ ಅದನ್ನು ಹೀಗೂ ಕೂಡ ಬರಿಬೋದು. ಇನ್ನೊಂದರಲ್ಲಿ ಏನಪ್ಪ ಅಂತಂದರೆ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಕ್ಕದ್ದನ್ನು ಕೂಡ ನಾವೇನು ಮಾಡ್ಬೋದು, ಆ ಒಂದು ಕಥೆಯ ನೀತಿಯಲ್ಲಿ ಬರೀಬಹುದು. ಪ್ರಶ್ನೆ 8, ನೇಮ್ ದ ಗೇಮ್ಸ್ ಇನ್ ವಿಚ್ ಫಾಲೋವಿಂಗ್ ಆಬ್ಜೆಕ್ಟ್ಸ್ ಆರ್ ಯೂಸ್ಡ್ ಅಂತ ಕೇಳಿದ್ದಾರೆ. ಈ ಆಟದಲ್ಲಿ ಕೆಲವು ವಸ್ತುಗಳನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ಆ ವಸ್ತು ಬಳಕೆ ಮಾಡ್ತಕ್ಕಂಥ ಆಟದ ಹೆಸರನ್ನು ಬರೀಬೇಕು. ಸೊ ಬ್ಯಾಟ್ ಇದೆ, ಸೊ ನಿಮಗೆ ಗೊತ್ತಿದೆ ಬ್ಯಾಟನ್ನು ಯೂಸ್ ಮಾಡೋದು ಕ್ರಿಕೆಟಲ್ಲಿ. ಸ್ಟಿಕ್ ಅಂತ ಇದೆ, ಸ್ಟಿಕ್ ಯೂಸ್ ಮಾಡೋದು ಹಾಕಿಯಲ್ಲಿ ಅಂತಕ್ಕದ್ದನ್ನು ಬರೀಬೋದು. ಸೊ 9th one, ಎಕ್ಸ್ಪ್ಲೇನ್ ದಿ ಫಾಲೋವಿಂಗ್ ಟಾಪಿಕ್ಸ್ ಇನ್ 4 to 5 sentences. ಮೈ ಸ್ಕೂಲ್. ಸೊ ನನ್ನ ಶಾಲೆ ಅಂತಕ್ಕಂಥ ವಿಷಯದ ಮೇಲೆ ಒಂದು 4 ರಿಂದ 5 ಸಾಲುಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಬರಿಬೋದು, ಮೈ ಸ್ಕೂಲ್ ಈಸ್ ಅ ವೆರಿ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ನನ್ನ ಶಾಲೆ ತುಂಬ ದೊಡ್ಡದು ಮತ್ತು ಸುಂದರ. ಐ ಸ್ಟಡಿ ವಿತ್ ಮೈ ಫ್ರೆಂಡ್ಸ್ ಇನ್ ಮೈ ಸ್ಕೂಲ್. ನಾನು ನನ್ನ ಗೆಳೆಯರ ಜೊತೆಗೆ ನಾನು ಶಾಲೆಯಲ್ಲಿ ಓದ್ತೀನಿ. ಮೈ ಟೀಚರ್ಸ್ ಅಸ್ ವೆರಿ ವೆಲ್. ನಮ್ಮ ಶಿಕ್ಷಕರು ಒಳ್ಳೆಯ ಥರವಾಗಿ ಪಾಠ ಮಾಡ್ತಾರೆ. ದೇರ್ ಈಸ್ ಅ ಪ್ಲೇ ಗ್ರೌಂಡ್ ಇನ್ ಮೈ ಸ್ಕೂಲ್. ನನ್ನ ಶಾಲೆಯಲ್ಲಿ ಆಟದ ಮೈದಾನ ಇದೆ. ಐ ಲವ್ ಮೈ ಸ್ಕೂಲ್ ವೆರಿ ಮಚ್. ನಾನು ತುಂಬ ಶಾಲೆಯನ್ನು ಪ್ರೀತಿಸ್ತೀನಿ ಅಂತ ಇತ್ತು. ಸೊ ಟೋಟಲಿ 4 to 5 ಸೆಂಟೆನ್ಸಸ್ ಏನು ಮಾಡಬೇಕಾಗಿತ್ತು, ಓನಾಗಿ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಈ ಒಂದು ಎಲ್ ಒ ಮೇಲೆ. ಲಾಸ್ಟ್ ಒನ್, ರೈಟ್ ದ ಅಪೋಸಿಟ್ ಫಾರ್ಮ್ಸ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್. ಸ್ಮಾಲ್ ಇದೆ, ಅದರ ಅಪೋಸಿಟ್ ಫಾರ್ಮ್ ಏನಾಗ್ತದೆ, ಬಿಗ್ ಆಗ್ತದೆ. ಲಾಂಗ್ ಏನಾಗ್ತದೆ, ಶಾರ್ಟ್ ಆಗ್ತದೆ. ಇಷ್ಟು ನಾನು 4th ಇಂಗ್ಲೀಷ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕೂಡ ಹಾಕ್ತೀವಿ. ಓಕೆನಾ, ಅದನ್ನು ಕೂಡ ನೋಡಿ. ಸೊ ಇಲ್ಲಿವರೆಗೆ ನಾನು ಕನ್ನಡ ಆಗಿರ್ಬೋದು, EVS ಆಗಿರ್ಬೋದು ಮತ್ತು ಇಂಗ್ಲೀಷ್ ಹಾಕಿದ್ದೀನಿ 4th. ಸೊ ಲಾಸ್ಟ್ ಮ್ಯಾಥಮೆಟಿಕ್ಸ್ ಕೂಡ ಬರ್ತದೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.